ನಮಸ್ಕಾರ. ವಿಠಲ್ ರುಕ್ಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಇದು ಒಂದು ಶ್ರೀವತ್ಸ ಬೆಂಗಳೂರಿನವರು. ಇವರ ಜಾತಕದ ವಿಶ್ಲೇಷಣೆ ಮಾಡೋಣ. ಇವತ್ತು ಏನಿದೆ ಏನಿಲ್ಲ, ಫ್ಯೂಚರ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಂತಹ ಶ್ರೀವತ್ಸ ಅವರು ಮೇಷರಾಶಿ, ಮಿಥುನ ಲಗ್ನ, 1ನೇ ಮನಿ ಲಗ್ನ, ಮಿಥುನ ಲಗ್ನ. ಸ್ವಾಮಿ ಬಂದ್ಬಿಟ್ಟು ಬುಧ. ನಿಮ್ಮ ಸ್ವಾಮಿ ಬಂದ್ಬಿಟ್ಟು ಬುಧ, ಹೌದಾ? ಬನ್ನಿ, 1, 2, 3, 4, 5ನೇ ಮನೆ ಶುಕ್ರನ ಮನೆಯಲ್ಲಿ ಶನಿ. ಬಾಬಾ ಶನಿ ಇಲ್ಲಿ ಉಚ್ಚ ಸ್ಥಾನದಲ್ಲಿ ಹೊಂದಿದ, ಅದು 14 ಡಿಗ್ರಿ ಇದ್ದಾನೆ. ಇಲ್ಲಿ ಸಸ ಅಂತ ಹೇಳಿ, ಸ ಮಹಾ ಪುರುಷ ರಾಜಯೋಗ. ನೋಡ್ರಿ, ಇಡೀ ಜಾತಕದಲ್ಲಿ ಯಾವುದೇ ಜಾತಕ ಇರಲಿ, ಗುರು ಮತ್ತು ಶನಿ ಇವರಿಬ್ರು ಏನಾದರೂ ಉಚ್ಚ ಸ್ಥಾನದಲ್ಲಿ ಬಂದಿದ್ದೇ ನಿಜ ಆದ್ರೆ ನಾವೇನು ಹೇಳ್ತೀವಿ ಅಂದರೆ ಹಿ ಈಸ್ ವೆರಿ ಸಕ್ಸಸ್ಫುಲ್ ಹ್ಯೂಮನ್ ಬೀಯಿಂಗ್ ಅಂತೇಳಿ. ಹೌದೌದು, ಶನಿ ಮತ್ತು ಗುರು ಇವರಿಬ್ರು ಉಚ್ಚ ಸ್ಥಾನದಲ್ಲಿ, ಹೌದಾ? ಈಗ ಇಲ್ಲಿ ಗುರು ಅಂಕರು ಮಿಥುನ ಲಗ್ನಕ್ಕೆ ಗುರು ಉಚ್ಚ ಸ್ಥಾನದಲ್ಲಿ ಬಂದಾನೋ ಇಲ್ಲ ಗೊತ್ತಿಲ್ಲ, ಬಟ್ ಒಂದ್ ಮಾತ್ರ ಸತ್ಯ, ಶನಿ ಮಾತ್ರ ಇಲ್ಲಿ ಸಿಕ್ಕಾಬಟ್ಟೆ ಇಲ್ಲಿ ಬುಧ ಮತ್ತು ಶುಕ್ರ, ಹೌದಾ? ಶನಿ ಬಹಳ ಒಳ್ಳೆ ಸಸ ಮಹಾಪುರುಷ ರಾಜಯೋಗದಲ್ಲಿ ಏನ್ ಫಲಗಳು ಸಿಗ್ತಾವ ಅದನ್ನ ನೋಡೋಣ. ಶನಿಯಿಂದ ಆಗುವಂತ ಎಲ್ಲ ಲಾಭಗಳು, ಅತೀ ಬುದ್ಧಿವಂತರು, ವೆರಿ ಟಫ್ ಅಂಡ್ ರಫ್, ಬಹಳ ಹಠವಾದಿ, ಹಿ ವಿಲ್ ಬಿ ವೆರಿ ಇಂಟೆಲೆಕ್ಚುಯಲ್, ಭಾರಿ ಫಿಸಿಕಲಿ ವೆರಿ ಫಿಟ್. ಬಟ್ ಶನಿ ಸಸಾ ಮಹಾಪುರುಷ ರಾಜಯೋಗದಲ್ಲಿ ಒಂದೇನಂದ್ರೆ ಸ್ವಲ್ಪ ಲೇಟ್ ಆಗಿ 35 ಏಜ್ ಆದ್ಮೇಲೆ ಒಳ್ಳೆ ಫಲಗಳು ಬರಕ್ಕೆ ಶುರು ಆಗುತ್ತೆ. ಲೇಟ್ ಆದ್ರೂ ಲೇಟೆಸ್ಟ್ ಅವರು, ಹೌದಾ? 35ರಿಂದ ಸ್ಟಾರ್ಟ್ ಆಗಿದ್ದು ಅವ್ರು ಕೊನೆಯವರೆಗೂ ಒಳ್ಳೆ ಫಲಗಳನ್ನ ಪಡಿತಾರೆ. ಅದೇ ಶನಿ ಕ್ವಾಲಿಟಿ. ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಸಂಬಂಧಗಳು, ಒಳ್ಳೆ ತಂದೆ ತಾಯಿ, ಒಳ್ಳೆ ವಿದ್ಯೆ, ಒಳ್ಳೆ ಹೆಲ್ತು, ಯಶಸ್ಸು, ಕೀರ್ತಿ, ಜಸ್ಸು ಎಲ್ಲವನ್ನೂ ಪಡ್ಕೊಂಡ್ ಬರ್ತಾರೆ. ಎಲ್ಲಿ? ಮಹಾಪುರುಷ ರಾಜಯೋಗದಲ್ಲಿ. ಯಾವ ಮಹಾಪುರುಷ ರಾಜಯೋಗ? ಸಸಾ ಮಹಾಪುರುಷ ರಾಜಯೋಗದಲ್ಲಿ. ಆದ್ರೆ ಇಲ್ಲಿ ಬುಧ ಕೆಟ್ಟಿದ್ದಾನೆ, ಶುಕ್ರನು ಕೆಟ್ಟಿದ್ದಾನೆ, 2ನೇ ಮನೆಯಲ್ಲಿ ರಾಹು ಇದ್ದಾನೆ, ಹೌದಾ? ತಾವು ಸ್ವಲ್ಪ ಹಾರ್ಡ್ ಆಗಿ ಮಾತಾಡಿದ್ರು 2ನೇ ಮನೆ ಕೆಟ್ಟಿದೆ. ನಿಮ್ಗೆ ದುಡ್ಡು ನಿಲ್ಲಲ್ಲ ನಿಮ್ಮ ಕೈಯಲ್ಲಿ. ಆದರೂ ನಾವು ಶನಿ ಅತಿ ಉಚ್ಚ ಇರೋದ್ರಿಂದ ಇಲ್ಲಿ 3ನೇ ಮನೆಯಲ್ಲಿ ಸೂರ್ಯ ಕೊಟ್ಟಿದೆ, 4ನೇ ಮನೆಯಲ್ಲಿ ಕುಜ. ಬಾಬಾ ನೋಡಿ, 4ನೇ ಮನೆಯಲ್ಲಿ ಕುಜ ಯಾವಾಗ? ಮಿಥುನ್ಗೆ, ಹೌದಾ? ಇಲ್ಲಿ ವಿಪರೀತ ರಾಜಯೋಗ ಆಯ್ತು. ಕುಜನ ಕಾಲದಲ್ಲಿ ಮಾತ್ರ ನೀವು ಬಿಲ್ಡಿಂಗ್ ಬಹಳ ಕಡಿಸ್ತೀರ, ಪ್ರಾಪರ್ಟಿ ವಿಪರೀತ. 8ನೇ ಮನೆಯಲ್ಲಿ ವಿಪರೀತ ರಾಜಯೋಗ ಬಂತು. 7ನೇ ಮನೆ ಶನಿಯ ದೃಷ್ಟಿ ಇಲ್ಲಿ ಬಂದಿದ್ದಕ್ಕೆ ಸೂರ್ಯನಿಂದ ಯಾವುದೇ ನಿಮಗೆ ಲಾಭ ಸಿಗಲ್ಲ, ಬೇಡ. 7ನೇ ಮನೆಯಲ್ಲಿ ಸೂರ್ಯ ಬಂದ್ರೆ ಮ್ಯಾರೇಜ್ ಆಗಲ್ಲ ಅಂತ ಕಷ್ಟ. ಬಟ್ ಇಲ್ಲಿ 8ನೇ ಮನೆಯಲ್ಲಿ ರಾಹು 0 ಡಿಗ್ರಿ ಇದ್ದಾನೆ, ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ರಾಹು 0 ಡಿಗ್ರಿ ಇದ್ರೆ ಯಾವುದೇ ಲಾಭವನ್ನು ಮಾಡಲ್ಲ. ಬಟ್ ನೀವು ಬುಧನ ಶಾಂತಿ ಮಾಡುವಂಗಿಲ್ಲ, ಶುಕ್ರನ ಶಾಂತಿನೂ ಮಾಡುವಂಗಿಲ್ಲ. ಯಾಕಂದ್ರೆ ಶುಕ್ರ 4ನೇ ಮನೆ ಸ್ವಾಮಿ, ಬೇಡ. ಯಾಕಂದ್ರೆ ದಯವಿಟ್ಟು ಇವ್ರು ಶಾಂತಿನೂ ಬೇಡ, ರಾಹು ಶಾಂತಿನೂ ಬೇಡ. ಯಾಕಂದ್ರೆ 0 ಡಿಗ್ರಿ ಇದ್ದಾನೆ. ಯಾವಾಗ ಈಗ ಸೂರ್ಯನ ಶಾಂತಿ ಮಾಡೋಕ್ಕಾಯ್ತು, ಸೂರ್ಯನ ದೃಷ್ಟಿ 3ನೇ ಮನೆಗೆ ಬೀಳುತ್ತೆ, ಹೌದಾ? 1, 2, 3, 4, 5, 6, 7 ಚಂದ್ರನ ಶಾಂತಿನೂ ಬೇಡ. ವಿರೋಧಿ ಅಲ್ವಾ? ಮಿಥುನ ಲಗ್ನದ ದೊಡ್ಡ ವಿರೋಧಿಗಳು ಯಾರ್ಯಾರು? ಒಂದು ಚಂದ್ರ, ಇನ್ನೊಂದು ಕುಜ. ಹೌದು, ಕುಜನಿಂದ ಹೆಂಗೆ ವಿಪರೀತ ರಾಜಯೋಗ ಬರುತ್ತೆ ಅಂತ ಕೇಳ್ತೀರ ನೀವು? ಅವನು 8ನೇ ಮನೆಯಲ್ಲಿದ್ದಾನೆ, ಅದು ಉಚ್ಚ ಸ್ಥಾನದಲ್ಲಿ. ವಿಪರೀತ ಅಂದ್ರೆ ವಿಪರೀತ ರಾಜಯೋಗ, 2 ಗ್ರಹಗಳಿಂದ. ಸಸಾ ಮಹಾಪುರುಷ ರಾಜಯೋಗ, ವಿಪರೀತ ರಾಜಯೋಗ. ತಾವು ಮಾಡಬೇಕಾಗಿದ್ದೇನು ಅಂದ್ರೆ ಯಾವ ಪೂಜೆ ಆಗಲಿ, ಯಾವ ಪುರಸ್ಕಾರ ಆಗಲಿ ಬೇಡ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಮಾಡಬೇಕಾಗಿತ್ತು, ಇಲ್ಲಿ ಸರ್ಪದೋಷ ಜನರೇಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಆಗ್ಲಿಲ್ಲ. ಯಾಕಂದ್ರೆ ಶುಕ್ರ ಬುಧ, ಬುಧನಿಗೂ ಶಾಂತಿ ಮಾಡಕ್ ಬರಲ್ಲ, ಲಗ್ನೇಶನ ಶಾಂತಿ ಮಾಡಕ್ ಬರಲ್ಲ. ಮಾಡಿದ್ರೆ ನೀವು ಶುಕ್ರ ಶಾಂತಿ ಮಾಡ್ಕೋಬೇಕು 15 ಡಿಗ್ರಿಯಲ್ಲಿ, ಹೌದಾ? ಅದು ಏನು 5ನೇ ಮನೆ ಸ್ವಾಮಿ. ಹಾಗಾಗಿ ಶುಕ್ರ ಶಾಂತಿ ಮಾತ್ರ ಒಂದು ಮಾಡ್ಬೇಕಾಗುತ್ತೆ, ಬಿಟ್ಟರೆ ಬೇರೆ ಯಾವ ಶಾಂತಿಯೂ ಇಲ್ಲೇ ಇಲ್ಲ. ಕುಜ ವಿರೋಧಿ ಮತ್ತು ಸೂರ್ಯನ ವಿರೋಧಿ ಆದರೆ ಶನಿಯಿಂದ ಸೂರ್ಯನ
ಅಸ್ತ ಆಗ್ತಾನೆ. ಶನಿಯಿಂದ ದೃಷ್ಟಿ ಬಿದ್ದಿದ್ದಕ್ಕೆ ಸೂರ್ಯನಿಂದ ಯಾವ ಕೆಟ್ಟ ಫಲ ಸಿಗೋದಿಲ್ಲ. ಹಾಗೂ ಚಂದ್ರ ಅಗದಿ ವಿರೋಧಿ ಆಗಿದ್ದರಿಂದ ಶನಿಯ ದೃಷ್ಟಿ ಬಂದು ನಿಮಗೆ ಚಂದ್ರನ ಮೇಲೆ ಬೀಳೋದ್ರಿಂದ ಚಂದ್ರನ ಯಾವ ಫಲವೂ ಕೆಟ್ಟ ಫಲವೂ ಸಿಗೋದಿಲ್ಲ. 9ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ 5ನೇ ಮನೆಯಲ್ಲಿ ಬಂದು ಅತಿ ಉಚ್ಚ ಸ್ಥಾನದಲ್ಲಿ ಕುಂತು ಸಸಾಮಹಾಪುರುಷ ರಾಜಯೋಗ ಜನರೇಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಆಲ್ ನಿಮ್ಮ ಲೈಫ್ ಬಹಳ ಎಂಟರ್ಟೈನ್ಮೆಂಟ್ ಇರುತ್ತೆ, ಬಹಳ ಲವ್ಲಿ ಗೋಯಿಂಗ್ ಇರ್ತೀರಾ, ಹೌದಾ, ಬಹಳ ಫೇವರೇಬಲ್ ಇರ್ತೀರಾ. ಒಳ್ಳೆ ಗೆಳೆಯರು, ಒಳ್ಳೆ ತಂದೆ ತಾಯಿ, ಒಳ್ಳೆ ಹೆಂಡತಿ ಎಲ್ಲವನ್ನೂ ತಾವು ಮೊದಲೇ ಹುಟ್ಟೆ ತೊಗೊಂಡ್ಬಂದಿರ ಅಂತ ಹೇಳ್ತಾ ಶುಕ್ರ ಶಾಂತಿ ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಶುಕ್ರ ಶಾಂತಿ 5ನೇ ಮನೆ ಸ್ವಾಮಿ ಸ್ವಲ್ಪ ವಿದ್ಯೆ ನಿಮಗೆ ಜನರೇಟ್ ಮಾಡಿಕೊಡೋದಿಲ್ಲ. ಸ್ಟಾರ್ಟಿಂಗಲ್ಲೇ ವಿದ್ಯೆ ಇಲ್ಲ ಅಂದರೆ ಏನೂ ಇಲ್ಲ. ಹಾಗಾಗಿ ತಾವು ದಯವಿಟ್ಟು ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಬೇರೆ ಏನು ಬೇಕಿಲ್ಲ. ಕುಜ ಅಡ್ಡಿ ಇಲ್ಲ, ಶನಿ ಸೂಪರ್ ಎಕ್ಸ್ಟ್ರಾರ್ಡಿನರಿ. ಅದ ಬುಧ ಕೆಟ್ಟಿದ್ರೆ ಬುಧನ ನೀವು ಏನೂ ಮಾಡೋಕ್ಕಾಗಲ್ಲ. ಅದ ಗುರು 12ನೇ ಮನೆಯಲ್ಲಿ ಇಲ್ಲೇ ಧರ್ಮಧ್ವಜ ಅಂತ ಹೇಳಿ ಒಂದು ಯೋಗ ಜನರೇಟ್ ಆಗುತ್ತೆ. ಈ ಯೋಗ 12ನೇ ಮನೆಯಲ್ಲಿ ಸ್ಟ್ರಾಂಗ್ ಇರ್ತಾರೆ. ನೀವು ಮುಂದೆ ನಿಮ್ಮ ಜೀವನ ಕಾಲದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಕಟ್ಟಿಸ್ತೀರಾ, 100% ದೇವಸ್ಥಾನ ಕಟ್ಟಿಸ್ತೀರಾ. ಆಮೇಲೆ ದೇವರ ಕಾರ್ಯದಲ್ಲಿ ಬಹಳ ತೊಡಗಿಸ್ಕೋತೀರ. ಯಾಕಂದ್ರೆ ಗುರು ಕೇತು ಧರ್ಮಧ್ವಜ ಯೋಗ. 12ನೇ ಮನೆಯಲ್ಲಿ ಕೇತು ಬಂದರೆ ಅವನು ಮೋಕ್ಷದ ದಾರಿ. ಅದು ಗುರುವಿನ ಜೊತೆ ಬಂದ್ರೆ ಬಹಳ ಒಳ್ಳೆ ಜೀವನ ಮಾಡ್ತೀರಾ ನೀವು ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟ ಆದರೆ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿ.